ಕೊಡ್ತಾ ಇದ್ದಾರೆ. ಸೊ ಇವರೇ ನಾನು ದೊಡ್ಡ ಬ್ಲಾಗರ್ ಆಗ್ತೀನಿ ಅಂತ. ಕಣ್ಣಲ್ಲೇ ಬೀಸಿದೆ ತಂಗಾಳಿ ಹೋದಲ್ಲೇ ಸುಮ್ಮನೆ ಕೊಲ್ಲುತ್ತಾಳೆ ನಿಂತಲ್ಲೇ ಹೆಂಗೆಂಗಿದ್ದೆ ಹೆಂಗಾಗೋದೆ ಅಯ್ಯೋ ರಾಮರ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಇಂಟರ್ನ್ಶಿಪ್ಪಲ್ಲಿ ಗ್ರ್ಯಾಜುಯೇಷನ್ ಡೇ ಇದೆ, ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ಲುಕ್ ಯಾವ ಥರ ಕಾಣಿಸ್ತಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ಸೊ ಬನ್ನಿ ಹೋಗೋಣ. ಸೊ ಗೈಸ್, ಇವತ್ತು ನಾವು ಇಲ್ಲಿ ಗ್ರ್ಯಾಜುಯೇಷನ್ ಡೇಗೆ ಅಂತ ಬಂದಿದ್ದೀವಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ನೋಡೋಣ, ಇವಾಗ ಫಂಕ್ಷನ್ ಇನ್ನೂ ಸ್ಟಾರ್ಟ್ ಆಗೋದು ಇನ್ನೂ ಸ್ವಲ್ಪ ಲೇಟು. ಸೊ ಸ್ಟಾರ್ಟ್ ಆಗಿದ ತಕ್ಷಣ ನೋಡ್ತಾ ಇರಿ ಕೊನೆವರೆಗೂ, ಯಾರು ಮಿಸ್ ಮಾಡಬೇಡಿ, ಓಕೆನಾ? ಸೊ ಇವಾಗ ನಾವಿಲ್ಲಿ ಪ್ರಿಪೇರ್ ಆಗ್ತಾ ಇದ್ದೀವಿ. ನೆನೆ ಇವ್ಳಿಗೆ ಹಾಕಿದ್ದೆ ನಾನು ಹಿಂದಿನ ವಿಡಿಯೋದಲ್ಲಿ. ಸೊ ನೋಡಿರ್ತೀರ, ನೋಡಿ ಇವತ್ತು ಹೆಂಗೆ ಕಾಣಿಸ್ತಾ ಇದ್ದಾಳೆ ಅಂತ. ಕಾಣಿಸ್ತಾ ಇದ್ದಾಳೆ ಅಲ್ವಾ? ಸೊ ಬನ್ನಿ ನೋಡೋಣ ನಾವು. Now it's time for the award distribution. I request Nanjindeshwara sir to come on the stage for Best Regular Student Award distribution. I request come on the stage Vishwas 39 batch, Uma Maheshwari from 32 batch. ಸೊ ಗೈಸ್, ಇಲ್ಲಿ ಗ್ರ್ಯಾಜುಯೇಷನ್ ಡೇ ನಡೀತದೆ ನೋಡಿ. ಸೊ ಗೈಸ್ ನೋಡಿ, ಫೈನಲಿ ನಾನು ಗ್ರ್ಯಾಜುಯೇಷನ್ ಡೇಗೆ ಹಾಕೊಂಡಿದ್ದೀನಿ. ಸೊ ಬನ್ನಿ, ಚೆನ್ನಾಗಿ ಕಾಣಿಸ್ತಿದ್ದೀರಲ್ವಾ? ಕಾಣಿಸ್ತಾ ಇಲ್ಲ. ಈ ಕಡೆಯಿಂದ ಬಾಯ್ಸ್ ಇದ್ದಾರೆ, ಸೊ ನಾವು ಆ ಸೈಡ್ ಹೋಗೋಣ. ನಿಜವಾಗ್ಲೂ ಗೈಸ್ ಕಾಣಿಸ್ತಾ ಇಲ್ಲ. ಹೇಗೆ ಕಾಣಿಸ್ತಾ ಇದ್ದೀನಿ ನಾನು? ಇವತ್ತು ಗ್ರ್ಯಾಜುಯೇಷನ್ ಡೇ ಅಂದ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲರೂ ಇಲ್ಲಿ. ಖುಷಿ ಆಗ್ತಿದೆ. ಮೋಸ ಮಾಡ್ತವ್ರಂತೆ ಗೈಸ್, ಮೋಸ ಮಾಡ್ತಾವ್ರೆ ಎಲ್ರು. ಸೊ ಗಾಯ್ಸ್, ಇವ್ರಿಗೆ ಕೇಕ್ ಕೊಡ್ತಾ ಇಲ್ವಂತೆ. ಸೊ ಇವ್ರನ್ನ ಕರ್ಕೊಂಡು ಹೋಗೋಣ. ಮತ್ತೆ ಅವಳು ಬರ್ತಾ ಇಲ್ಲ ಗೈಸ್, ಅದಕ್ಕೆ ನಾನು ಒಂಟಿ ಓಡಾಡ್ತಾ ಇದ್ದೀನಿ. ಗೈಸ್, ಅವಳು ಫೋಟೋ ಹಿಡಿತಿಲ್ಲ ನಂದು, ಅದಕ್ಕೆ ನನಗೆ ಗೈಸ್, ಅದಕ್ಕೆ ನಾನು ಇದನ್ನ ಹಾಕೊಂಡು ತಿರ್ಗಾಡ್ತಾ ಇದ್ದೀನಿ ಅವಳು ಫೋಟೋ ತೆಗಿತಾಳೆ ಅಂತ. ಫುಲ್ಲು ಏನು ಇವನು ಉಳ್ಕೊಂಡಿದ್ದಾಳೆ, ಇವಳು
So I thank ವಿಶ್ವಾಸ್ ಅವರು ಸಾಂಗ್ ಆಡಿದ್ರಲ್ಲ, ಸೊ wants to have the lunch event. ಎಲ್ಲಿ ನಿಮ್ಮ ಅವಾರ್ಡು? ಸೊ ಇವರು ಸಾಂಗ್ ಅಲ್ಲಿ ಅವಾರ್ಡ್ ಗೆದ್ದಿದ್ದಾರೆ. ತೋರಿಸ್ತೀನಿ ರೀ ಗೈಸ್, ನೋಡಿ. ನನ್ನ ಫ್ರೆಂಡ್ ಅವನು ಫ್ರೆಂಡು. Thank you so much for every special moment. Like, share and subscribe. ನಮ್ಮ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಸೊ ಮಾಡಿ ಗೈಸ್. So I thank everyone on the chief guest. ಗೈಸ್ ಇವಾಗ ಫೋಟೋಸ್ ತಗೊಳ್ಳೋಣ. The DHL team and Shell team. ನಮ್ಮ ಫ್ರೆಂಡ್ಸ್ ಅವ್ರು ಇವಾಗ ರೆಡಿ ಆಗ್ತಾ ಇದ್ದಾರೆ. ಇವಾಗ ಹೇಳ್ದು ಏನು ತಡಿ, ಏನು ಅರ್ಥನೇ ಆಗಿಲ್ಲ, ಸುಮ್ಮನೆ ವಟ ವಟ ವಟ. ಸೊ ಗೈಸ್ ಇವಾಗ ಇದನ್ನ ಚೇಂಜ್ ಮಾಡಾದ್ಮೇಲೆ ಮತ್ತೆ ನಾವು ಊಟಕ್ಕೆ ಹೋಗ್ಬೇಕು. ಊಟಕ್ಕೆ ಕರೀತಾ ಇದ್ದಾರೆ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಸೊ ಇವಾಗ ಹ್ಯಾಂಡ್ ವಾಶ್ ಆಗಿದೆ, ಇಲ್ಲಿ ಊಟ ಕೊಡ್ತಾ ಇದ್ದಾರೆ. ಸೊ ಊಟ ಮಾಡ್ಕೊಂಡು ಹೋಗೋಣ ಅಂತ. ಇವ್ರು ನಮ್ಮ ಸರ್. ಹ್ಯಾಂಡ್ ವಾಶ್ ಮಾಡಿದ್ದೀನಿ ಸರ್, ಪ್ಲೇಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಇವಾಗ ಊಟ ಮಾಡಿಕೊಂಡು ಆಮೇಲೆ ಮನೆ ಕಡೆ ನೋಡೋಣ, ಟೇಸ್ಟ್ ಮಾಡಿ ಯಾವ ಥರ ಇರುತ್ತೆ ಅಂತ. ಹಾಂ, ಅವರು ವ್ಲಾಗ್ ಅಂತ ಕೇಳ್ತಾ ಇದ್ದಾರೆ. ಸ್ವಲ್ಪ ಹಾಕಿ. ಇವಾಗ ಇಷ್ಟು ಹಾಕಿದ್ದಾರೆ. ಸೊ ಇದು ತಿಂದಾದ್ಮೇಲೆ ಮತ್ತೆ ಪಲಾವ್ ಹಾಕ್ಸ್ಕೊಂಡು ಯಾವ ಥರ ಟೇಸ್ಟ್ ಇರುತ್ತೆ ಅಂತ ನೋಡೋಣ. ಸೊ ಇವಾಗ ದೋಸೆ ತಿಂದಿದ್ದಾಗಿದೆ, ಪಲಾವ್ ಹಾಕ್ಸ್ಕೊಳಕ್ಕಂತ ಹೋಗ್ತಾ ಇದ್ದೀನಿ. ಪಲಾವ್ ತಿಂದಾದ್ಮೇಲೆ ಫುಲ್ ಹೊಟ್ಟೆ ತುಂಬುತ್ತೆ. ಅಲ್ಲಿ ಬಾಯ್ಸ್ ಎಲ್ಲ ಇದ್ದಾರೆ. ಸೊ ಆದಮೇಲೆ ಮತ್ತೆ ನಾನು ಪಲಾವ್ ಹಾಕಿಸ್ಕೊತೀನಿ. ಪಲಾವ್ ತಿಂದಾದ್ಮೇಲೆ ಹೊಟ್ಟೆ ಫುಲ್ ತುಂಬೋದು. ನಂಗೆ ದೋಸೆಯಿಂದ ಹೊಟ್ಟೆ ತುಂಬೋದು. ಪಲಾವ್ ಹಾಕ್ಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಕೇಕ್ ತಿಂದೇ ಇಲ್ಲ. ಲೈನಲ್ಲಿ ನಿಂತ್ಕೊಂಡು ಹಾಕೋಣ. ಎಲ್ಲರೂ ಆ ಕಡೆಯಿಂದ ಬರ್ತಾಯಿದ್ರೆ ನಾನು ಈ ಕಡೆಯಿಂದ ಹಾಕ್ಸ್ಕೊಂಡು ಹೊಟ್ಟೆ ತುಂಬ ತಿಂದು ಆಮೇಲೆ ಮನೆ ಕಡೆ ಹೋಗಿ. ನೀನು ಫಸ್ಟೆಲ್ಲ ಕುತ್ಕೊಳ್ಳೋದು. ಪಲಾವ್ ಬಂದಿದೆ. ಪಲಾವ್ ತಿಂದಾದ್ಮೇಲೆ ಮತ್ತೆ ನಾವು ಮನೆ ಕಡೆ ಹೋಗೋಣ. ಇದನ್ನೇ ಸೊ ಬನ್ನಿ ಇವಾಗ ತಿನ್ನೋಣ. ಸೊ ಇವಾಗ ಊಟ ಎಲ್ಲ ಆಗಿದೆ. ಊಟ ತಿಂದಾದ್ಮೇಲೆ ಕೇಕ್ ತಿನ್ನೋಣ ಅಂತ ಕೇಕ್ ತೊಗೊಂಡಿದ್ದೀನಿ. ಸೊ ಇವಾಗ ನಾನು ಅಲ್ಲಿಂದ ಕೇಕ್ ತೊಗೊಂಡಿದ್ದೀನಿ. ಕೇಕ್ಗೆ ಬೌಲಿ ಅಂದ್ಬಿಟ್ಟು ಟಿಶ್ಯೂ ಪೇಪರ್ನಲ್ಲಿ ಹಾಕ್ಬಿಟ್ಟು ತಿಂತಾ ಇದ್ದೀವಿ. ಎಂಜಾಯ್ ಮಾಡಿ ಕೇಕ್. ಇವ್ರು ನಮ್ಮ ಫ್ರೆಂಡು ಪೆಂಡು. ಸೊ ಇವಳು ವಿಡಿಯೋ ಮಾಡೋದಾಗಲಿ ಏನಾಗಲಿ ನಂಗೆ ಇಷ್ಟ ಆಗ್ತಿಲ್ಲ. ಆವಾಗಲೇ ಅವಳು ಫೋಟೋನ ತೊಗೊಂಡ್ಲು ಗೈಸ್, ಹೆಂಗೆಂಗೋ ತೊಗೊಂಡು ಅಷ್ಟೊಳೆ. ಸೊ ನನ್ನ ವಿಡಿಯೋ ನಾನೇ ಮಾಡ್ಕೊಳೋದಂತ ಬೆಸ್ಟ್ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಇವಾಗ ನಾವು ಗೊತ್ತು ನನಗೆ, ಇವಳಂತೂ ಎಲ್ಲೂ ಹೋಗಲ್ಲ, ನನಗೆ ಕಳಿಸ್ತಾ ಇರ್ತಾಳೆ ಗೈಸ್. ಏನು ಗೊತ್ತಾ, ನಾವು ಕೇಕ್ ತಿಂತಾ ಇದ್ರಾ, ಅಲ್ಲಿ ಐಸ್ ಕ್ರೀಮು ಕೊಡ್ತಾ ಇದ್ದಾರೆ. ಸೊ ಇವರೇ ಬಂದು ಕೊಟ್ಟರು. ಇವ್ರು ನಮ್ಮ ಸರ್. ಥ್ಯಾಂಕ್ ಯು ಸರ್. ಇವಾಗ ನಾನು ಹೋಗ್ಬೇಕು ಅಂದ್ಕೊಂಡಿದ್ದೆ, ಅಲ್ಲಿ ರೇಗಿಸ್ತಾ ಇದ್ದಾರೆ ನೋಡಿ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು. ನಾನು ಇವಾಗ ಹೋಗ್ಬೇಕು ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ಅವ್ರು ಬಂದ್ಬಿಟ್ಟು ಕೊಟ್ಟರು. ಇವಾಗ ಜಸ್ಟ್ ನಾನು ಐಸ್ ಕ್ರೀಮ್ ಬಗ್ಗೆನೇ ಮಾತಾಡಿದೆ ಅಲ್ವಾ. ಅಲ್ಲಿ ಕೊಡ್ತಾ ಇದ್ದಾರೆ ಐಸ್ ಕ್ರೀಮ್ ನೋಡಿ. ಐಸ್ ಕ್ರೀಮ್ 2 ಐಸ್ ಕ್ರೀಮ್ಗೆ ಇಷ್ಟಿಷ್ಟು ಸ್ಪೂನು ನೋಡಿ. 4 ಸ್ಪೂನು. 4
4 5 ಸ್ಪೂನು 2 ಐಸ್ ಕ್ರೀಮ್ಗೆ. ಇವಳು ಎಲ್ಲಾದರೂ ಹೋಗಿ ಅಂತ ಹೇಳಿದ ತಕ್ಷಣ ನೀನು ಹೋಗು ಸಾನು ಅಂತ ಹೇಳ್ತಾನೆ ಇರ್ತಾಳೆ. ಇದು ಕೆಲಸನೇ ಮಾಡಲ್ಲ ಇವಳು. ಎಲ್ಲ ನನ್ನ ಒಬ್ಬರ ಜೊತೆ ಮಾತಾಡ್ಬೇಕಂದ್ರೂ ಸಹ ಅಷ್ಟೇ ನನಗೆ ಹೇಳ್ತಿರ್ತಾಳೆ, ಹೋಗು ಸೋನು ಅಂತ. ನಾಯಿ ತಿನ್ನೋಕೊಂದು ಚೆನ್ನಾಗಿ ಗೊತ್ತಿದೆ ಗೈಸ್, ಭಯ ಜಾಸ್ತಿ ಅವ್ರಿಗೆ. ಇಲ್ಲ ಎಲ್ಲರೂ ಮನುಷ್ಯರೇ, ಇಲ್ಲಿ ಇಷ್ಟೊಂದು ಜನ ಇದ್ದಾರೆ, ಭಯ ಇದೆ ಗೈಸ್, ನಿಜವಾಗ್ಲೂ ಭಯ ಇದೆ. ನನ್ನ ವ್ಯೂವರ್ಸ್ ಡೈಲಿ ನಾನು ನೋಡೋದು ಅವ್ರಿಗೆ ಗೊತ್ತು. ನಾನು ಭಯ ಪಡ್ಕೊಳಲ್ಲ, ನಾನು ಭಯ ಪಡ್ಕೊಂಡಿದ್ರೆ ನನ್ನ ವೀಡಿಯೋನೇ ಮಾಡ್ತಾ ಇದ್ದೀರ. ರಿಯಲಿ ವೇಸ್ಟ್ ಏನಕ್ಕಾಗುತ್ತೆ ಹೇಳಿ, ಅದನ್ನ ತಗೊಂಡು ಚೆನ್ನಾಗಿ ಬಾಯಲ್ಲಿ ಇಕ್ಬೇಕು. ಹೆಂಗಂದ್ರೆ ಇದು ಇರುತ್ತಲ್ಲ ಈ ಥರ ಮಾಡಿದ್ರೆ ಆಯ್ತಪ್ಪ. ನಾನಿವತ್ತು ಚಿಕ್ಕ ಬ್ಲಾಗರ್ ಇದ್ದೀನಿ, ನೆಕ್ಸ್ಟ್ ಮತ್ತೆ ಮುಂದೆ ನಾನು ದೊಡ್ಡ ಬ್ಲಾಗರ್. ಹೌದು, ಶೋರ್ ಅವ್ರು ಮಾಡ್ತಾರೆ ಅಲ್ವಾ ಗೈಸ್. ಇವಾಗ ಐಸ್ ಕ್ರೀಮ್ ತಿಂದಾಗಿದೆ, ಹೊರಡೋಣ. ನನ್ನ ಬ್ಯಾಗ್ ಎಲ್ಲೆಲ್ಲೋ ಇಟ್ಬಿಟ್ಟು ಹೋಗ್ತಾ ಇದ್ದೀನಿ. ಊಟ ಮುಗೀತು, ಹೋಗೋಣ. ಯಶ್ ನಾವು ಹೋಗ್ಬಿಟ್ಟು ಕೆಳಗಡೆ ಕುತ್ಕೊಳ್ಳೋಣ. ಸ್ವಲ್ಪ ಸಖತ್ತಾಗಿತ್ತು ಗೈಸ್, ಊಟ ಅಂತೂ ಸೂಪರ್ ಆಗಿತ್ತು. ಹೊಟ್ಟೆ ತುಂಬ ಊಟನೂ ಮಾಡಿದೆ. ಆಮೇಲೆ ದೋಸೆ ಪನ್ನೀರು ಎಲ್ಲ ಸಖತ್ತಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ. ನನಗೂ ಈ ಥರ ಮನೆ ಕಟ್ಟಬೇಕಂತ ಆಸೆ. ಸೊ ಈ ಗ್ರೂಪ್ ಅವ್ರು ಬಂದ್ಬಿಟ್ಟು ಕರೆದ್ಬಿಟ್ಟು ಏನು ನಿನ್ನ ಚಾನೆಲ್ ನೇಮು ಅಂತ ಕೇಳಿದರು. ಸೊ ಅದಕ್ಕೆ ನಾನು ಸಾನು ಸೆಬ್ರೆಂಟ್ ಸೋನು ಅಂತ ಕೇಳಿದ್ದೀನಿ. ಸೊ ಐ ಥಿಂಕ್ ಅವರು ಸಬ್ಸ್ಕ್ರೈಬ್ ಮಾಡ್ಬೋದು. ನಾಚ್ಕೊಂಡು ಪಡ್ಕೊತಾರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ. ಡಿಸೈನ್ ಎಷ್ಟು ಚೆನ್ನಾಗಿದೆ ಅಲ್ವಾ. ನನಗೇನು ಆಸೆ ಅಂದರೆ ಲೈಕ್ ಈ ಥರ ಏನಾದರೂ ಮನೆ ಕಟ್ಟಿದ್ರೆ ಆ ಥರ ಮಾಡಿದ್ರೆ ನನಗೆ ಈ ಥರ ಮನೆ ಕಟ್ಟಾದ್ಮೇಲೆ ಈ ಥರ ದೊಡ್ಡ ಪಿಕ್ಚರ್ಸ್ ಎಲ್ಲ ಆಗಬೇಕಂತ ಆಸೆ. ಸ್ಟಾರ್ಟಿಂಗ್ ಬರುವಾಗಲಿ ಒಳಗಡೆ ಹೋಗೋವಾಗಲಿ ನಂಗೆ ಈ ಥರ. ಸೊ ನೋಡೋಣ, ಇವಾಗ ನಾನು ಚಿಕ್ಕ ಬ್ಲಾಗರೇ ಆಗ್ಬೋದು, ಎಲ್ಲರ ಮುಂದೆ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಐ ಹೋಪ್ ನಾನು ದೊಡ್ಡ ಬ್ಲಾಗರ್ ಆಗ್ತೀನಿ ಅಂತ ಕನಸು ಕಟ್ಕೊಂಡಿದ್ದೀನಿ. ಇವಾಗ ಇನ್ನೊಂದೇನಂದರೆ, ಇವಾಗ ಅಲ್ಲಿ ಕೆಳಗಡೆ ಬಂದ್ಬಿಟ್ಟು ಮತ್ತೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ ಅಂತೆ. ಸೊ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಬಂದು ಗೊತ್ತಿ ನಾನು ಡಿಸ್ಟರ್ಬ್ ಮಾಡಿದೆ, ನನಗೆ ಇರೋಕ್ಕಾಗಲ್ಲ. ಅದು ಗೊತ್ತಿ ಎಲ್ಲ ವಿವರಿಸಿ. ಸೊ ಇವಾಗ ಕೆಳಗಡೆ ಡ್ಯಾನ್ಸ್ ಮಾಡ್ತಾರಂತೆ. ಸೊ ಕೆಳಗಡೆ ಡ್ಯಾನ್ಸ್ ಮಾಡೋಣ ಅಂತ ಇವಳು ಕುಣಿತಾಳೆ ಗೈಸ್. ನಾನು ಇಷ್ಟೊತ್ತು ನಾನು ಕುಣಿತಾ ಇದ್ದೆ, ತಿರ್ಗಾ ಹೋಗಿ ಕುಣಿಯೋಣ ಅಂತ ಇದ್ದೀವಿ. ಇಬ್ರು ಕುಣಿಬೇಕು. ಡ್ಯಾನ್ಸ್ ಆಡ್ಲಿಲ್ಲ. ಇಲ್ಲ ನಾನು ಕುಣಿಯಲ್ಲ, ಅವಳು ಕುಣಿತಾಳೆ. ಅವಳು ಡ್ಯಾನ್ಸ್ ಆಡಿಸ್ತೀನಿ ಗೈಸ್. ಸೊ ಇವಾಗ ಬನ್ನಿ ಹೋಗೋಣ. ಸೊ ಗೈಸ್ ಯಾರಿಗಿಲ್ಲ ಅಂದ್ರೆ ಫಸ್ಟ್ ಇವಳಿಗಿರುತ್ತೆ ಜೋಶ್. ಜೋಶ್ ಇರ್ಲೇಬೇಕು ಗೈಸ್. ಫ್ರೆಂಡ್ಸ್ ಅಲ್ಲಿ ಅಂತ ಈ ತರ ಇರ್ಬೇಕು, ಜೋಶ್ ಇರ್ಬೇಕು. ಈ ತರ ನಾವು ಯಾವ ಜೋಶ್ ಸಾಂಗ್ ಆಡ್ತಾ ಇದ್ದಾರೆ ಗೈಸ್. ನಾವು ಹೋಗಿ ನೋಡೋ ಅಂತ ಇದೀವಿ. ಅಲ್ಲಿ ನೋಡಿ ನಮ್ಮ ಅಣ್ಣ ಡ್ಯಾನ್ಸ್ ಮಾಡಿ ಹೋಯ್ತ ಗೆಳೆಯ ಪ್ರೀತಿಯ ಪರಿಮಳ ಗೆಳೆಯ ಮನಸ್ಸಿಗೆ ತಳಮಳ ಹಿಂಗೆ ಅವಾಯ್ಡ್ ಕೊಡ್ತಾ ಇದ್ದಾರೆ. ಸೊ ನಾನು ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ. Best anchor award goes to ಅವಾರ್ಡ್ ಸಿಕ್ತು, ತುಂಬ ಖುಷಿ ಆಗ್ತಿದೆ. ಸರ್ಟಿಫಿಕೇಟು ಸಿಕ್ತು. ಇಷ್ಟು ಮಾತಾಡೋದು ಇದು ಫೈನಲಿ ಇವಾಗ ಊಟ ಎಲ್ಲ ಆಯಿತು, ಫಂಕ್ಷನ್ ಎಲ್ಲ ಮುಗೀತು. ಸೊ ಇಲ್ಲಿಂದ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ.
ಇವತ್ತಿನ ಬ್ಲಾಗ್ ನಿಮಗೆ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ನನ್ನ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಐ ಹೋಪ್ ನನ್ನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ನಾವು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಂತ. ಲವ್ ಯು ಗೈಸ್, ಬಾಯ್. ಸಾಧನೆ ಇಲ್ಲದೆ ಗೆಲುವೇ ಇಲ್ಲ, ಸಾಧಿಸಿದವನಿಗೆ ಸಾವೇ ಇಲ್ಲ, ಸಾಗರ ವಿದ್ಯೆಗೆ ಕೊನೆಯೇ ಇಲ್ಲ, ಸಾಧಕರನ್ನು ಮರೆಯೋದಿಲ್ಲ, ಕನಸ ಕಾಣೋ ಕಣ್ಣಿನಲ್ಲಿ ಶ್ರಮದ ನೆರಳು ಸುಳಿಯೋದಿಲ್ಲ, ತಿಳಿಯಬೇಕು ಗೆಲುವ ಗುಟ್ಟು, ಗೆದ್ದರೆಗಿಲ್ಲಿ ಜೀವನ ಉಂಟು.